हुलसूर तालुका के बेलूर ग्राम में होली के दिन होली के मौके पर होली खेलकर एक लड़का बेलूर में बनाए गए नए तालाब में नहाने के लिए गया था और पानी में डूबकर लापता हो गया था। बताया जा रहा है कि यह लड़का बेलूर ग्राम का रहने वाला है और उसका नाम आकाश कटप्पा है, जिसकी उम्र 22 साल बताई जा रही है। इस लड़के को पानी में ढूंढने के लिए महाराष्ट्र के नांदेड़ की 5 लोगों की एक स्पेशल टीम आकर बच्चे को 24 घंटे के बाद बाहर निकाला गया। घटनास्थल पर मौजूद बस व कल्याण एसी मुकुल जैन, हुलसूर तहसीलदार शिवानंद मेत्रे, सीपीआई अली साहब, फायर ब्रिगेड टीम, गोटाखोर और गांव के सारे लोग मौजूद थे। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। युवक सुमार 23 ವಯಸ್ಸ ನಾಪತ್ತೆಯಾಗೋದ್ರಿಂದ ನಮ್ಮ ಸರ್ಕಾರ ವತಿಯಿಂದ ಏನು ಅಗ್ನಿಶಾಮಕ ದಳ ಬಸವ ಕಲ್ಯಾಣ ಮತ್ತು ಬೀದರದಿಂದ ವಿಶೇಷ ತಂಡಗಳ ರಚನೆ ಮಾಡಿ ನಾವು ನಿನ್ನೆಯಿಂದ ಮೃತ ಯುವಕನ ಶರೀರವನ್ನು ತೆಗೆಯಲು ಶತಪ್ರಯತ್ನ ಪಡಲಾಯಿತು. ಆದರೆ ನಿನ್ನೆ ಸಾಯಂಕಾಲ ಅದರಿಂದ ಮಂದ ಬೆಳಕಿನ ಕಾರಣ ನಾವು ನಿನ್ನೆ ಸಾಯಂಕಾಲ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಮತ್ತೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೇ ಮತ್ತೆ ನಮ್ಮ ಅಗ್ನಿಶಾಮಕ ತಂಡದವರು ಶವವನ್ನು ಹುಡುಕಲಾಗಿದ್ದರು. ಆದರೆ ಯಾವುದೇ ರೀತಿ ನಮಗೆ ಫಲ ಸಿಗಲಿಲ್ಲ. ಆದ್ದರಿಂದ ನಾವು ಪಕ್ಕದ ಮಹಾರಾಷ್ಟ್ರದ ನಾಂದೇಡದಿಂದ ಈಜು ತಜ್ಞರು ಅಂತೇಳಿ ಕರಿತಿದ್ರು ಅಂತ ಒಂದು ಸುಮಾರು 5 ಜನರ ತಂಡ ಮತ್ತಿಲ್ಲಿ ಮುಸ್ತಾಫರ್ ಹತ್ರ ಇನ್ನು ಮೀನುಗಾರರ ಅವ್ರದೊಂದು ಸುಮಾರು 4 ಜನ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಉಮರ್ಗ ಹತ್ತಿರದಿಂದ ನೀರಿನಲ್ಲಿ ಏನು ಕ್ಯಾಮ್ರಾ ಬಿಟ್ಟು ಶವವನ್ನು ಗುರುತಿಸಕ್ಕೆ ಅದು ಸಹ ಸುಮಾರು ತಂಡಗಳನ್ನು ರಚನೆ ಮಾಡಿ ಇವತ್ತು ಸರಿಸುಮಾರು 4 ಗಂಟೆ ಸುಮಾರಿಗೆ ಇವತ್ತು ನಮಗೆ ಆ ಮೃತ ಯುವಕನ ಶವ ಪತ್ತೆಯಾಗಿದ್ದು ಈಗಾಗಲೇ ನಾವು ಪೋಸ್ಟ್ ಮಾಸ್ಟರ್ಗೆ ನಮ್ಮ PSI ಶಿವಪ್ಪ ಮೊಟ್ಟಿ ಮತ್ತು ನಮ್ಮ ಅಲಿ ಸಾರ್ ಅವರು 2 ದಿನಗಳಿಂದ ಇಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿ ಮತ್ತು ಯಾವುದೇ ರೀತಿಯಿಂದ ಸಾರ್ವಜನಿಕ ಹಿತಘಟನೆ ಆಗದಂತೆ ನೋಡಿಕೊಂಡು ಇವತ್ತು ನಾವು ಅವರಿಗೆ ಪೋಸ್ಟ್ ಮಾಸ್ಟರ್ ನಂತರ ಅವರ ಯುವಕರ ಶವವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುವುದು. ಯಶಸ್ವಿ ಕಾರ್ಯಾಚರಣೆ ಎಷ್ಟು ಗಂಟೆ ಆಗ್ತಿತ್ತು? ಇದು ನಿನ್ನೆ ಸುಮಾರು 12 ಗಂಟೆಗೆ ಅಂತೇಳಿ ನಮಗೆ ಮೆಸೇಜ್ ಬಂತು. 12 ಗಂಟೆಗೆ ಆಗಿದೆ ಅಂತೇಳಿ. 12 ಗಂಟೆ ಅಂತಂದ್ರೆ ಇಲ್ಲಿವರೆಗೆ ಸುಮಾರು 28 ತಾಸು ಒಳಗೆ ಸತತ ಪ್ರಯತ್ನ ಒಳಗೆ ನಾವು ಶವವನ್ನು ಹೊರತೆಗೆಯಲು ಯಶಸ್ವಿಯಾಗಿದೆ. ಒಟ್ಟು ಎಷ್ಟು ಟೀಮ್ಗಳನ್ನು ಕರೆಸಿದ್ರು ಕಾರ್ಯಾಚರಣೆ? ಟೀಮ್ ಅಂತಂದ್ರೆ ಈಗ ನಮ್ದು ಬಸವ ಕಲ್ಯಾಣದ ಅಗ್ನಿಶಾಮಕದ ಒಂದು ಟೀಮು ಮತ್ತು ಬೀದರ್ದ ವಿಶೇಷ ತಂಡ, ಅಲ್ಲಿಂದ ಸಹ ಡಿಸ್ಟಿಕ್ ಆಫೀಸರ್ ಪಟೇಲ್ ಅಂತಿದೆ, ಅವ್ರನ್ನೂ ಸಹ ಬಂದಿದ್ದಾರೆ. ಮತ್ತು ಇವತ್ತು ನಮ್ಮ ಇಲ್ಲಿ ಬಸವ ಕಲ್ಯಾಣ ಮತ್ತು ಹುಲ್ಸೂರು ಪೊಲೀಸ್ ಸ್ಟೇಷನ್ದವರಿದ್ದರು. ಮತ್ತು ಏನು ಈಜುಗಾರರು ಅಂತೇಳಿ ಕರಿತೀವಿ ನಾವು ಮಹಾರಾಷ್ಟ್ರ ಮತ್ತು ಇಲ್ಲಿ ನಮ್ಮ ಪಕ್ಕದ ಮುಸ್ತಾಫರ್ ಡ್ಯಾಮ್ ಮೀನುಗಾರ ಅವ್ರದ್ದು ಮತ್ತು ಅವರು ವಿಶೇಷ ಕ್ಯಾಮ್ರಾ ಮುಖಾಂತರ ಏನು ಇದು ಮಾಡಿದ್ರು ಅಂಥವ್ರಿಗೆಲ್ಲ ನಾವು 3 ತಂಡಗಳನ್ನು ಕರೆಸಿ ಯಶಸ್ವಿ ಇವತ್ತು ಕಾರ್ಯಾಚರಣೆ ಮಾಡಿದೆ ಅಂತ ಹೇಳಬೇಕಾಗಿದೆ. ಇದು ಆಗ್ಲಿಕ್ಕೆ ಯಾರು ಸಂರಕ್ಷಕರು ಇಲ್ಲದ ಕಾರಣಕ್ಕಾಯ್ತಾ ಅಥವಾ ಇದು ಹೊಸದಾಗಿ ಬೇಲೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಿದಂಥ ಕೆರೆಯಾಗಿದ್ದು ಮೇಜರ್ ಇರಿಗೇಷನ್ ಒಳಪಡ್ತಿದ್ದು. ಇದು ಇನ್ನೂ ಕೆಲಸ ಪ್ರಗತಿಯಲ್ಲಿ ಇರೋದಂತ ಅಂದ್ರೆ ಫೈನಲ್ ಎಲ್ಲ ಆಗಿದೆ. ಇನ್ನೂ ಏನು ಬಾರ್ಡರ್ ಫಿಕ್ಸೇಷನ್ಗೆ ಆಗಲಿ ಅವರು ಸರ್ಕಾರಕ್ಕೆ ಅಂತಿಮ ಪ್ರಸ್ತಾವನೆ ಸಲ್ಲಿಸಿದಾರಂತೆ. ಅದು ಸರ್ಕಾರದಿಂದ ಮಂಜೂರಾದ ತಕ್ಷಣ ಇದು ಬೇಲಿ ಮತ್ತು ತಂತಿ ಮತ್ತು ಗೇಟ್ ಅಳವಡಿಸೋ ಕಾರ್ಯ ಆದ ತಕ್ಷಣ ಮತ್ತು ಇಲ್ಲಿ ನಾವು ಈಗಾಗಲೇ AWA ಅವರಿಗೆ ಮಾತಾಡಿದ್ದೀನಿ, ಸಂತೋಷ್ ಮಾಕಾಂತ್ರಿ ಅವರಿಗೆ. ಇಲ್ಲಿ ರಾತ್ರಿ ಕಾವಲುಗಾರರು ಸಹ ಅಥವಾ ದಿನದಾಗ ಮತ್ತು ರಾತ್ರಿ ಕಾವಲುಗಾರ ನಾವು ನೇಮಿಸಬೇಕಂತ ಹೇಳಿದ್ವಿ. ಅದು ಆಯಿತು, ನಾವು ಮುಂದೆ ಮೇಲಾಧಿಕಾರಿ ಸಲ್ಲಿಸಿ ಮಾಡ್ತೀವಿ ಅಂತ ಹೇಳಿದ್ವಿ.